ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 132ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಕೀರ್ತನೆ 132ನೇ ಅಧ್ಯಾಯ ಇದು 2ನೇ ಸಮುವೇಲ 7ನೇ ಅಧ್ಯಾಯಕ್ಕೆ ಹೋಲುವಂಥದ್ದಾಗಿದೆ ಎಂಬುದಾಗಿ ಈ ಕೀರ್ತನೆ 132ನೇ ಕೀರ್ತನೆಯ ಮೇಲ್ಭಾಗದಲ್ಲಿ ಆ ಒಂದು ರೆಫರೆನ್ಸ್ ಕೊಡಲಾಗಿದೆ. 2 ರೆಫರೆನ್ಸ್ ಕೂಡ ಕೊಡಲಾಗಿದೆ. ಒಂದು ಏನಂದರೆ 89ನೇ ಕೀರ್ತನೆ, ಇನ್ನೊಂದು 2ನೇ ಸಮುವೇಲ 7. 89ನೇ ಕೀರ್ತನೆ ಅದು ಮೆಸ್ಸಿಯನ ಕುರಿತಾದಂಥ ಕೀರ್ತನೆ, ವಿಶೇಷವಾದಂಥ ಕೀರ್ತನೆ. ಅದು ಏತಾನನ ಒಂದು ಕೀರ್ತನೆಯಾಗಿದೆ ಮತ್ತು ಇದು ದಾವೀದನಿಗೆ ಮಾಡಿದಂಥ ವಾಗ್ದಾನವನ್ನು ನೆರವೇರಿಸಬೇಕಂತ ಹೇಳ್ಬಿಟ್ಟು ಏತಾನನು 89ನೇ ಕೀರ್ತನೆಯಲ್ಲಿ ಕೇಳಿಕೊಳ್ಳುವವನಾಗಿದ್ದಾನೆ. ಮತ್ತು 2ನೇ ಸಮುವೇಲ 7ನೇ ಅಧ್ಯಾಯದಲ್ಲಿ ಇರುವಂಥ ವಿಷಯ ಏನೆಂಬುದಾಗಿ ನೋಡುವಾಗ, ದಾವೀದನ ರಾಜ್ಯ ಸಂತಾನಗಳನ್ನು ಶಾಶ್ವತವಾಗಿ ಇರಿಸುವೆನೆಂದು ಯೆಹೋವನು ವಾಗ್ದಾನ ಮಾಡಿದ್ದನ್ನು ಇಲ್ಲಿ ನಾವು ನೋಡ್ತಿದ್ದೇವೆ. ಹೌದು, ಯಾಕಂದರೆ ದಾವೀದನಿಗೆ ಒಂದು ಆಶೆ ಇತ್ತು. ಅದೇನಂತ ಹೇಳಿದರೆ, ನಾನು ದೇವರಿಗಾಗಿ ಒಂದು ಮನೆ ಕಟ್ಟಬೇಕಂತ ಒಂದು ಆಶೆ ಇತ್ತು. ಆವಾಗ ನಿನ್ನ ಮನಸ್ಸಿನಂತೆ ಮಾಡು ಅಂತ ಹೇಳ್ಬಿಟ್ಟು ನಾಥಾನನು, ಪ್ರವಾದಿ ನಾಥಾನನು, ದಾವೀದನ ಸ್ನೇಹಿತನು ಹೇಳ್ತಾನೆ. ಆದರೆ ರಾತ್ರಿಯಲ್ಲಿ ಯೆಹೋವನ ನಾಥಾನಿಗೆ ಏನಂದರೆ, ನನ್ನ ಸೇವಕನಾದ ದಾವೀದನಿಗೆ ಹೇಳು, ನನ್ನ ಸೇವಕನಾದ ದಾವೀದನಿಗೆ ಏನಂತ, ನೀನು ಮನೆ ಕಟ್ಟಬಾರ್ದು, ಆದರೆ ನಿನ್ನ ಮಗನು ಮನೆ ಕಟ್ಟುವನು ಎಂಬುದಾಗಿ. ಯಾಕಂತೇಳಿದರೆ ದಾವೀದನು ನಿಜವಾಗಿಯೂ ರಕ್ತ ಸುರಿಸಿದ ವ್ಯಕ್ತಿಯಾಗಿದ್ದನು. ಆದರೆ ಸೊಲೊಮೋನನು ಸಮಾಧಾನ ಪುರುಷನಾಗಿದ್ದನು. ಆದ ಕಾರಣ ದೇವರು ಆಯ್ಕೆ ಮಾಡಿದ್ದು ಈ ಸೊಲೊಮೋನನೇ ಮನೆಯನ್ನು ಕಟ್ಟಬೇಕು ಎಂಬುದಾಗಿ. ಹೌದು, ಸೊಲೊಮೋನನು ಕೂಡ ದಾವೀದನ ಹಾಗೆ ಅಂಥ ಪರಿಪೂರ್ಣ ವ್ಯಕ್ತಿ ಅಲ್ಲ. ದಾವೀದನಲ್ಲಿ ತಪ್ಪು ದೋಷಗಳಿದ್ದವು, ಸೊಲೊಮೋನನಲ್ಲಿ ಇನ್ನೂ ತಪ್ಪು ದೋಷಗಳು ಭಾಳ ಇದ್ದವು ದಾವೀದನಿಗೆ ಹೋಲಿಕೆ ಮಾಡಿದರೆ. ಆದರೆ ದೇವರು ಒಂದು ಮಾತು ದಾವೀದನಿಗೆ ಹೇಳುವಂಥದ್ದು ನನಗೆ ಆಶ್ಚರ್ಯ. ಏನಂತ ಹೇಳಿದರೆ, ಅವನು ತಪ್ಪು ಮಾಡಿದರೆ, ಸೊಲೊಮೋನ್ ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರರಂತೆ ಅವನನ್ನು ದಂಡಿಸುವೆನು. ದೇವರು ಪಕ್ಷಪಾತಿ ಅಲ್ಲ. ಆದರೂ 2ನೇ ಸಮುವೇಲ 7ನೇ ಅಧ್ಯಾಯ 15ನೇ ವಚನ, ಆದರೂ ದೇವರು ದಾವೀದನಿಗೆ ಹೇಳುವ ಮಾತು, ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು, ಸೊಲೊಮೋನನನ್ನು ಬಿಟ್ಟು ಹೋಗುವುದಿಲ್ಲ. ಸದಾಕಾಲ ಅರಸುತನ ಸ್ಥಿರವಾಗಿರುವುದು. ಹೌದು, ಇದು ಆಶ್ಚರ್ಯವಾದಂಥ ಒಂದು ಪ್ರವಾದನೆ ದೇವರು ದಾವೀದನಿಗೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ಈಗ ನಾವು ಕೀರ್ತನೆ 132ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. ಯೆಹೋವನೇ, ಕೀರ್ತನೆಗಾರನು ದೇವರು ದಾವೀದನಿಗೆ ಹೇಳಿದಂಥ 2ನೇ ಸಮುವೇಲ 7ನೇ ಅಧ್ಯಾಯ ದೇವರಿಗೆ ನೆನಪು ಮಾಡ್ತಾ ಇದ್ದಾನೆ ಕೀರ್ತನೆಗಾರನು. ಯೆಹೋವನೇ, ಸದಾ ಇರುವಾತನೇ ಆಗಿದ್ದಾತನೇ, ಎಂಥವನಾಗಿರುವೆನೋ ಅಂಥವನಾಗಿರುವಾತನೇ.
ಯೆಹೋವನೇ ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮೆಗಳನ್ನು ನೆನಪು ಮಾಡಿಕೋ. ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವರ ಹತ್ರ ಅಬ್ರಹಾಮನನ್ನು ನೆನಪು ಮಾಡಿಕೋ, ಅಬ್ರಹಾಮನಿಗೆ ಕೊಟ್ಟ ಮಾತನ್ನು ನೆನಪು ಮಾಡಿಕೋ ಎಂಬುದಾಗಿ ಮೋಶೆ ಪ್ರೇಯರ್ ಮಾಡಿದ ಹಾಗೆ ಇಲ್ಲಿ ಕೀರ್ತನೆಗಾರನು ದಾವೀದನನ್ನು ನೆನಪು ಮಾಡಿಕೋ. ಯಾಕಂದರೆ ದೇವರು ದಾವೀದನಿಗೆ ಆಲಯದ ವಿಷಯದಲ್ಲಿಯೂ ರಾಜ್ಯಭಾರದ ವಿಷಯದಲ್ಲಿಯೂ ನಿರಂತರ ನಿತ್ಯವಾದಂಥ ನಿತ್ಯತ್ವದ ವಿಷಯದಲ್ಲಿಯೂ ದೊಡ್ಡ ದೊಡ್ಡ ವಾಗ್ದಾನಗಳನ್ನು ದೇವರು ದಾವೀದನಿಗೆ ಕೊಟ್ಟಿದ್ದರು. ಯಾಕೋಬ್ಯರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ ನಾನು ಮನೆಯೊಳಗೆ ಪ್ರವೇಶಿಸುವುದಿಲ್ಲ, ಮಂಚವನ್ನು ಹತ್ತುವುದಿಲ್ಲ, ಕಣ್ಣುಗಳನ್ನು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ ಎಂದು ಅವನು, ಯಾರು? ದಾವೀದನು ಯಾಕೋಬ್ಯರ ಶೂರನಾದ ಯೆಹೋವನಿಗೆ ಪ್ರಮಾಣದಿಂದ ಹರಕೆ ಮಾಡಿಕೊಂಡನಲ್ಲ. ಎಂಥ ಒಂದು ಪ್ರಾರ್ಥನೆ ದಾವೀದನ ಪ್ರಾರ್ಥನೆ. ದೇವರಿಗೋಸ್ಕರವಾಗಿ ದೇವರ ಮನೆ ಒಂದು ಕಟ್ಟಬೇಕು ಎಂಬ ಆಶೆ ದಾವೀದನಿಗಿತ್ತು. ನಾನಂತೂ ಒಳ್ಳೆ ಅರಮನೆಯಲ್ಲಿ ವಾಸ ಮಾಡ್ತಿದ್ದೇನೆ, ಆದರೆ ದೇವರು ನೋಡು ಗುಡಾರದಲ್ಲಿ ಬಿಡಾರದಲ್ಲಿದ್ದಾನೆ. ಆದ ಕಾರಣ ದೇವರಿಗಾಗಿ ಒಂದು ಮನೆ ಕಟ್ಟಬೇಕು. ರಾತ್ರಿ ಹಗಲು ದಾವೀದನಿಗೆ ಅದೇ ಒಂದು ಆಶೆ ತವಕವಾಗಿತ್ತು. ವಾವ್! ದೇವರ ಬಗ್ಗೆ ಆಸಕ್ತರಾಗಿರುವಂಥದ್ದು, ಅದೇ ಸಂದರ್ಭದಲ್ಲಿ ದೇವರ ಮನೆಗಾಗಿಯೂ ಆಸಕ್ತರಾಗಿರುವಂಥವ್ರನ್ನ ದೇವರು ದೀರ್ಘಕಾಲವಾಗಿ ಅಪರಿಮಿತವಾಗಿ ಉಪಯೋಗ ಮಾಡಿಕೊಳ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಳೆದು ಹೋದಾಗ, ಚಿಕ್ಕ ಬಾಲಕನಾಗಿ 12 ವಯಸ್ಸಿನಲ್ಲಿ ಜಾತ್ರೆಗೆ ಹೋಗ್ಬಿಟ್ಟು ಕಳೆದುಕೊಂಡಾಗ ತಂದೆ ತಾಯಿಗಳ ಆತನನ್ನು ಹುಡುಕಿ ಕಡೆಗೆ ಕಂಡುಕೊಂಡರು. ದೇವಾಲಯದಲ್ಲಿ 3 ದಿವಸ ಆತನು ದೇವರ ವಾಕ್ಯವನ್ನೇ ಕುರಿತು ಚರ್ಚೆ ಮಾಡ್ತಾ ಇದ್ದದ್ದನ್ನು ತಂದೆ ತಾಯಿಗಳು ನೋಡಿಬಿಟ್ಟು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಾವು ಹುಡುಕಿದ್ವಲ್ಲ ಅಂತ ಹೇಳಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಥಮ ಮಾತು, ಫಸ್ಟ್ ರಿಕಾರ್ಡೆಡ್ ವರ್ಡ್ಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಇನ್ನು ಚಿಕ್ಕ ಹುಡುಗನಾಗಿದ್ದಾಗಲೇ ಯೇಸು ಸ್ವಾಮಿ ಮಾತಾಡಿದ ಮಾತು, ಪ್ರಥಮ ಮಾತು ಏನದು ನೋಡೋಣ. ಲೂಕ 2:49, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 2 ವರ್ಸ್ 49. ಆತನು, ಬಾಲಕನಾದ ಯೇಸು, ಅವರಿಗೆ, ಯೋಸೇಫ ಮತ್ತು ಮರಿಯಳಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಪ್ರಥಮ ಮಾತಿನಲ್ಲಿ ದೇವರ ಮನೆ ಬಗ್ಗೆ ಮಾತಾಡಿದ ನಮ್ಮ ಕರ್ತನಾದ ಯೇಸು ಇಲ್ಲಿ ಕೂಡ ದಾವೀದನ ಬಗ್ಗೆ ನೋಡುವಾಗ ದೇವರ ಮನೆ ಮಂಚ ಹತ್ತುವುದಿಲ್ಲ, ಕಣ್ಣು ಮುಚ್ಚುವುದಿಲ್ಲ, ದೇವರಿಗಾಗಿ ಒಂದು ಮನೆ ಕಟ್ಟಬೇಕಂತ ದಾವೀದನ ಹೇಳಿದ ಹಾಗೆ ದಾವೀದನ ಪುತ್ರನಾದ ಯೇಸು ಕ್ರಿಸ್ತನು ಕೂಡ ದೇವರ ಮನೆ, ದೇವರ ಆಲಯ, ದೇವರ ಸಭೆ. ಹೌದು, ಆ ರೀತಿಯಾಗಿ ಮುಂದೆ ಕೀರ್ತನೆಗಾರನು 6ನೇ ವಚನದಿಂದ, ಬನ್ನಿರಿ ದೇವರ ಮುಂದೆ ಅಡ್ಡ ಬೀಳೋಣ, ಮಂಜುಷದೊಡನೆ ದೇವರ ನಿವಾಸ ಸೇರೋಣ ಎಂಬುದಾಗಿ ಉತ್ತೇಜನವನ್ನು ಕೊಟ್ಟು, ನಿನ್ನ ಯಾಜಕರು ನೀತಿ ಎಂಬ ವಸ್ತ್ರವನ್ನು, ನೀತಿ ಅಂದರೆ ನಮ್ಮ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. 1 ಕೊರಿಂಥ 1:30 ಯೇಸು ನಮ್ಮ ನೀತಿ ಎಂಬ ಮಾತು. ಹಾಗಾದರೆ ಯೇಸು ಕ್ರಿಸ್ತನನ್ನು ಇದರಲ್ಲಿ ಕೂಡ ನಾವು ನೆನಪು ಮಾಡಿಕೊಳ್ಳಬಹುದು. ನಿನ್ನ ಭಕ್ತರು ಉತ್ಸಾಹಧ್ವನಿ ಮಾಡಲಿ. ಈ ಸಂತೋಷ ಅನ್ನುವಂಥದ್ದು ಕೀರ್ತನೆಯಲ್ಲಿ ಭಾಳ ಸರಿ ಬರ್ತದೆ ರೀ. ಕೀರ್ತನೆ 122, ದೇವಾಲಯಕ್ಕೆ ಹೋಗೋಣ ಅಂದರೆ
ಅವನಿಗೆ ಸಂತೋಷ ಆಗ್ಬಿಡ್ತಾನೆ. ಯಾರದು? ದಾವೀದನೇ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ, ಜನರು ನನಗೆ ಸಂತೋಷವಾಯಿತು. ಬಾ ಅಂತ ಕರೆದಾಗೆ ಸಂತೋಷ ಆಯಿತು. ಒಳಗೆ ಬಂದು ದೇವಾಲಯಕ್ಕೆ ಹೋಗಿ ಕೂತ್ಕೊಂಡು ದೇವರ ಅನ್ಯೋನ್ಯತೆ, ದೇವರ ಪ್ರಸನ್ನತೆ, ದೇವರ ಸನ್ನಿಧಾನದಲ್ಲಿ ಇರುವಾಗ ಇನ್ನೇನು. ಅದೇ ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ಕೀರ್ತನೆ 27:4, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ. ವಾವ್! ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಪ್ರಸನ್ನತೆ ಅನುಭವಿಸುವುದು ಮಾತ್ರವಲ್ಲ, ನೋಡುವುದಕ್ಕೂ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಎಂಥ ಒಂದು ಹಾರೈಕೆ ಈ ಭಕ್ತನಲ್ಲಿ. ನಮಗೆ ಆ ರೀತಿಯಾಗಿ ಇರಲಿ. 3000 ವರ್ಷಗಳ ಹಿಂದೆ ಇದ್ದಂಥ ಹಳೆ ಒಡಂಬಡಿಕೆ ಭಕ್ತನಲ್ಲಿ ಅಂಥ ಆಶೆ ಇದ್ದರೆ, ದೇವರ ಸಹಾಯದಿಂದ ನಾವು ಕೂಡ ಅಂಥ ಆಶೆಗಿಂತಲೂ ಹೆಚ್ಚಾಗಿ ಅಂಥ ಆಶೆಯಿಂದ ಪ್ರಾರಂಭವಾಗಿ ಇನ್ನು ಪ್ರಗತಿ ಹೊಂದುವಂತೆ ದೇವರು ಸಹಾಯ ಮಾಡಲಿ. ಹೌದು, ನಿನ್ನ ಸೇವಕನಾದ ದಾವೀದನನ್ನು ನೆನಪು ಮಾಡ್ಕೋ. 10ನೇ ವಚನ, 1ನೇ ವಚನದಲ್ಲಿ ಹಾಗೆ ಆಯಿತು, 2ನೇ ವಚನದಲ್ಲಿ ಕೂಡ ಅದೇ ಮಾತನ್ನು ಹೇಳಿಬಿಟ್ಟು, ಮತ್ತು ನಿನ್ನ ಅಭಿಷಿಕ್ತನನ್ನು ತಳ್ಳಿಬಿಡಬೇಡ. ಅಭಿಷಿಕ್ತನಂದರೆ ಕ್ರಿಸ್ತನನ್ನು ಕೂಡ ಅದು ಸೂಚಿಸ್ತದೆ. ಅಲ್ಲಿ ದಾವೀದನ ಬಗ್ಗೆ ಇರುವಂಥದ್ದು. ಯೆಹೋವನು ದಾವೀದನಿಗೆ ಮಾಡಿದ ಪ್ರಮಾಣವು ಸ್ಥಿರವಾಗಿದೆ, ಆತನದನ್ನು ಬದಲಿಸುವುದಿಲ್ಲ. ಏನಂತ ದೇವರು ಹೇಳಿದರು? ನಿನ್ನ ಸಂತಾನದವರನ್ನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೇನು. ನಿನ್ನ ಮಕ್ಕಳು ನನ್ನ ನಿಬಂಧನೆಯನ್ನು, ನಾನು ಆಜ್ಞಾಪಿಸಿದ ಕಟ್ಟಳೆಗಳನ್ನು ಕೈಕೊಂಡು ನಡೆಯುವುದಾದರೆ ಅವರ ಮಕ್ಕಳು ನಿನ್ನ ಸಿಂಹಾಸನದಲ್ಲಿ ಸದಾಕಾಲ ಕೂತ್ಕೊಳ್ಳುವರು. 2ನೇ ಸಮುವೇಲ 7ನೇ ಅಧ್ಯಾಯದಲ್ಲಿ ಒಂದು ಮಾತು ಇದೆ, ಅದು ಇಲ್ಲಿ ಇಲ್ಲ. ಅದೇನಂತ ಹೇಳಿದ್ರೆ, ಒಂದು ವೇಳೆ ಕೈಕೊಂಡು ನಡೆಯದಿದ್ದರೆ ಮನುಷ್ಯರಿಗೆ ಶಿಕ್ಷೆ ಕೊಟ್ಟ ಹಾಗೆ ನಾನು ಶಿಕ್ಷೆ ಕೊಡ್ತೇನೆ. ಆದರೂ ನನ್ನ ಕೃಪೆ ಸೌಲನನ್ನು ಬಿಟ್ಟು ಹೋದ ಹಾಗೆ ದಾವೀದನನ್ನು ಬಿಟ್ಟು ಹೋಗೋದಿಲ್ಲ. ವಾವ್! ಎಂಥ ಮಾತು! ಮಹಾದೇವರ ಮಹಾಕೃಪೆ ಅದು ಪೂರ್ಣವಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಲಭ್ಯವಾಯಿತು. ನಿಶ್ಚಯವಾಗಿ ಯೆಹೋವನು ಚೀಯೋನನ್ನು ಅಪೇಕ್ಷಿಸಿ ತನ್ನ ನಿವಾಸಕ್ಕಾಗಿ ಆರಿಸಿಕೊಂಡಿದ್ದಾನೆ. ಆತನು ಇದು ನನ್ನ ಶಾಶ್ವತ ಸ್ಥಾನ ಅಂತೇಳ್ಬಿಟ್ಟು 7 ವಾಗ್ದಾನಗಳನ್ನು ದೇವರು ಚೀಯೋನಿಗೆ, ಸಭೆಗೆ, ಸಭಿಕರಿಗೆ ಕೊಡ್ತಾ ಇದ್ದಾನೆ. 7 ವಾಗ್ದಾನಗಳು, 7-fold promises of God to Zion church or to an individual believer. ಏನು ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. ಮೊದಲನೇದು 14ನೇ ವಚನ, ಇಲ್ಲೇ ಇರುವೆನು. ಕೀರ್ತನೆ 132:14, ಇಲ್ಲೇ ಇರುವೆನು. ಐ ವಿಲ್ ಬಿ ದೇರ್. ತನ್ನ ವಾಗ್ದಾನ, ತನ್ನ ಸಾನ್ನಿಧ್ಯದ ವಾಗ್ದಾನ. ಆ ರೀತಿಯಾಗಿ ಹೇಳಿಬಿಟ್ಟು ಇದರ ಆದಾಯವನ್ನು ಆಶೀರ್ವದಿಸುವೆನು. ಬ್ಲೆಸ್ಸಿಂಗ್. ಇಲ್ಲೇ ಇರ್ತೀನಿ. ಯಾಕೆಂದರೆ ಅದು ಇಷ್ಟ ದೇವರಿಗೆ. ದೇವರು ಭಾಳ ಅಪರೂಪವಾಗಿದ್ದು ನನಗಿಷ್ಟ ಅಂತ ಹೇಳೋದಿಲ್ಲ ರೀ. ಆದರೆ ಇಲ್ಲಿ ಹೇಳಿದ್ದಾರೆ 14ನೇ ವಚನ, ಇಲ್ಲೇ ಇರುವೆನು, ಇದು ನನಗಿಷ್ಟ. ಆನಂತರ ಆಶೀರ್ವದಿಸುವೆನು, 2ನೇ ವಾಗ್ದಾನ. 3ನೇದಾಗಿ ತೃಪ್ತಿಗೊಳಿಸುವೆನು.
ಆತ್ಮಿಕ ಜೀವನದಲ್ಲಿ ಅಥವಾ ಜೀವನದಲ್ಲಿ ತೃಪ್ತಿ ಬಹಳ ದೊಡ್ಡ ಅನುಭವ. ಹಣ ಇದ್ದರೂ ತೃಪ್ತಿ ಇಲ್ಲ, ದೊಡ್ಡ ಮನೆ ಇದ್ದರೂ ತೃಪ್ತಿ ಇಲ್ಲ, ಅನುಕೂಲತೆ ಇದ್ದರೂ ತೃಪ್ತಿ ಇಲ್ಲ. ಅಂಥ ಲೋಕದಲ್ಲಿ ಜೀವಿಸುವಾಗ ದೇವರು ತೃಪ್ತಿಯನ್ನು ವಾಗ್ದಾನ ಮಾಡಿದ್ದಾನೆ. ನಾಲ್ಕನೇದಾಗಿ ಸೇವಕರಿಗೆ ಇದು ಸ್ಪೆಷಲಿ ಅದೇನಂದರೆ ರಕ್ಷಣೆ ವಸ್ತ್ರ ಹೊದಿಸುವೇನು ಎಂಬ ನಾಲ್ಕನೇ ವಾಗ್ದಾನ. ಇಲ್ಲೇ ಇರುವೇನು, ಆಶೀರ್ವದಿಸುವೇನು, ತೃಪ್ತಿಗೊಳಿಸುವೇನು, ಹೊದಿಸುವೇನು. ಐದನೇದಾಗಿ ಇಲ್ಲಿ ಚೀಯೋನಲ್ಲಿ ದಾವೀದನ ಕೊಂಬು ಚಿಗುರುವಂತೆ ಮಾಡುವೇನು. ಐದನೇ ವಾಗ್ದಾನ. ಹೌದು, ದೇವರು ಭವಿಷ್ಯವನ್ನು, ಸಂತತಿಯನ್ನು, ಯೇಸು ಕ್ರಿಸ್ತನನ್ನೇ ದಾವೀದನ ಕೊಂಬು ಚಿಗುರುವಂತೆ ಮಾಡುವೆನು ಚೀಯೋನ್ನಲ್ಲಿ. ಆರನೇದಾಗಿ ಅಭಿಷಿಕ್ತನ ದೀಪವನ್ನು ನೇಮಿಸಿದ್ದೇನೆ. ಅಭಿಷಿಕ್ತನ ದೀಪ, ಅಭಿಷೇಕ ದೀಪ, ಅನಾಯಿಂಟಿಂಗ್ ಪ್ಲಸ್ ಲೈಟ್, ಡಬಲ್ ಬ್ಲೆಸ್ಸಿಂಗ್, ಅದನ್ನು ನೇಮಿಸುವೆನು. ಕೊನೆಯದಾಗಿ ದೇವರು ಹೇಳ್ತಾನೆ, ಹೌದು, ವೈರಿಗಳಿಗೆ ಪ್ರತಿದಂಡನೆ ಎಂಬುದಾಗಿ. ಆದರೆ ಅಭಿಷಿಕ್ತನ ಮೇಲೆ ಕಿರೀಟವು ಶೋಭಿಸುತ್ತಿರುವುದು. ಅದು 7ನೇ ಸಪ್ತ ವಾಗ್ದಾನ ರೀ. ಆಶ್ಚರ್ಯ ಅಲ್ಲವೇ? ಕೀರ್ತನೆ ದೇವರ ಮನೆಯಲ್ಲಿರುವಂಥ ಎಷ್ಟೊಂದು ಆಶೀರ್ವಾದಗಳು. ಕೀರ್ತನೆ 132ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.